ಬೇಕು ಕಿರಿಕಿರಿ ಮಾಡ್ತಾರೆ. ಬಟ್ ಕಾನೂನು ಏನಿದೆ ಅಂದರೆ ನಿಮಗೆ ಒಳ್ಳೆಯದಾಗಿ ಜನರು ಚೆನ್ನಾಗಿದೆ, ಜನರ ಆರೋಗ್ಯ ಚೆನ್ನಾಗಿದೆ, ಜನರ ಕುಟುಂಬ ಚೆನ್ನಾಗಿದೆ, ಫೈನ್ ಹಾಕಿ ದಂಡ ಹಾಕಿ ಅಂತ ಒಂದು ಬೈಕರ್ನವರು ಹೆಲ್ಮೆಟನ್ನು ಹಾಕ್ತಾರೆ. ಇವರು ಓಡೋದಿಲ್ಲ, ಅನುಕೂಲಕ್ಕೋಸ್ಕರ ಕಾನೂನುಗಳನ್ನ ಮಾಡ್ತಾರೆ. ಆದ್ದರಿಂದ ಎಲ್ಲರೂ ಕೂಡ ನೀವು ಕಾನೂನನ್ನು ಪಾಲನೆ ಮಾಡಿ, ಎಲ್ಲರೂ ಕೂಡ ಹೆಲ್ಮೆಟ್ ಹಾಕಿ. ನಾವು ಈಗ ಶುಕ್ರವಾರವರೆಗೆ ಶನಿವಾರ ಭಾನುವಾರದಿಂದ ಫೈನ್ ಹಾಕಿ ಶುರು ಮಾಡ್ತೀವಿ. ಯಾರೇ ನೀವೇನಾದ್ರು ಫೋನಲ್ಲಿ ಫೋನ್ ಗಾಡಿ ಓಡಿಸಬೇಕಲ್ಲ, ಇರೋದು ನಮಗೆ ಮೈಂಡ್ ಎಕ್ಸ್ಟೆಂಡ್ ಒಂದು ಮೈಂಡ್ ಇದೆ. ನಾವು 2 ಕಿಲೋಮೀಟರ್ ಮಾಡೋಕ್ಕಾಗಲ್ಲ. ನಮ್ಮ ಫೋನ್ ಕಡೆ ಇರುತ್ತೆ, ನಾವೇನು ಮಾಡ್ತೀವಿ ಗಾಡಿ ಹೊಡ್ಕೊಂಡು ಎಲ್ಲ ಮನಸ್ಸೆಲ್ಲ ಇರುತ್ತೆ, ಕೆಲಸ ಮಾಡ್ತೀವಿ. ಯಾವಾಗ ಹೋಗಿ ಬಿಡ್ತೀವಿ, ಇಲ್ಲ ನಾವಾದ್ರೂ ಬಿಡ್ತೀವಿ. ಇಲ್ಲ ಫೋನಲ್ಲಿ ಏನಾದ್ರು ಗಾಡಿ ಹೊಡ್ಕೊಂಬಂದ್ರೆ ಮೋಟರ್ ವೆಹಿಕಲ್ಗಾದರೆ 15,000 ರೂಪಾಯಿ ಫೈನ್ ಇದೆ. ಎಷ್ಟು? 15,500. ಜಿಲ್ಲೆ ನಂದು ಒತ್ತಾಯ ಇದ್ದೇ ಇದೆ, ಜಿಲ್ಲೆ ಒತ್ತಾಯ ಇದೆ. ಜಿಲ್ಲೆ ಮಾಡಲೇಬೇಕು ಅಂತಲೇ ಇಷ್ಟೆಲ್ಲ ಮಾಡಿರೋದು ನಾನು ಅದಕ್ಕೋಸ್ಕರ. ನಿಮಗೆ ಇದು ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಬೇಕಾಗಿರಲಿಲ್ಲ. ತಾಲೂಕಿಂದ ಆಗಿದ್ದರೆ ಇಷ್ಟೊಂದು ಬಿಲ್ಡಿಂಗ್ ಬೇಕಾ? ಯಾವುದೇ ನೋಡಿ ನಂದು, ನೀವು ನಗರಸಭೆ ನೋಡಿ, ART ಆಫೀಸ್ ತಂದೇ ನಾನು ಅವತ್ತು ಭಾಳ ವಿರೋಧ ಇತ್ತು. ಈ ಲಾರಿ ಮಾಲೀಕರು ಅವರಿಗೆಲ್ಲ ನಮ್ಮನ್ನೆಲ್ಲ ರೋಡಲ್ಲಿ ಹಿಡಿತಾರೆ, ಅದು ಹಿಡಿತಾರೆ. ರೋಡ್ನಲ್ಲಿ ಹಿಡಿದ್ರೆ ನನಗೆ ಹೇಳ್ರಪ್ಪ, ನಾನು ಬಿಡಿಸ್ತೀನಿ ಅಂತೇಳಿ RTO ಆಫೀಸ್ ತಂದೆ ನಾನೇ, ಚೂಡಾ ತಂದಿದ್ದು ನಾನೇ. ಚಿತ್ತೂರನ್ನ ಅಭಿವೃದ್ಧಿ ಮಾಡಬೇಕು ಅಂತ ದೃಷ್ಟಿಯಿಂದ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ನಾನು ತೊಗೊಂಬಂದಿದ್ದೀನಿ ಅಷ್ಟೇ. ಇಲ್ಲಿ ಎಲ್ಲ ಬಾಯಿ ಬಿಡ್ಸೋಕ್ಕೆ ಹೋಗ್ತಿರಲ್ಲ. ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ತಿಪ್ಟೂರು, ಅರಸೀಕೆರೆ, ಹುಳಿಯಾರು ತಾಲೂಕು ಮಾಡಿಸ್ಬೇಕು ಅಂತ ಒತ್ತಾಯ ಮಾಡ್ತಿದ್ದೀನಿ. ಜಯಚಂದ್ರ ಅವ್ರಿಗೆ ಹೇಳಿದೆ, ಬರೀ ಹೋಬಳಿ ಮಾಡ್ತೀನಿ ಅಂತೀಯ, ತಾಲೂಕು ಮಾಡಪ್ಪ, ನಿನ್ನ ಕಾಲ ಆಗದೆ ಇದ್ದರೆ ನಾನು ಹಂಸಂದ್ರ ತಾಲೂಕು ಮಾಡೋಕ್ಕೆ ಹೇಳ್ತೀನಿ ಅಂತ. ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿದೆ, ಈಗ ಒನ್ ನೇಷನ್ ಒಂದು ಚುನಾವಣೆ ಅಂತ ಈಗ ಎಲ್ಲ ಡಿಲಿಮಿಟೇಷನ್ ಎಲ್ಲ ಆಗ್ತದೆ. ಈಗ ನಮ್ಮ ಜಿಲ್ಲೆನಲ್ಲೂ ಕನಿಷ್ಠ 2 ಅಸೆಂಬ್ಲಿ ಸೆಗ್ಮೆಂಟ್ ಜಾಸ್ತಿ ಆಗುತ್ತೆ. 3 ಆದರೂ ಆಗ್ಬೋದು, ಕನಿಷ್ಠ 2 ಆಗ್ತದೆ. ಮತ್ತು ಅದ್ರ ಜೊತೆಗೆ 10 ಲಕ್ಷಕ್ಕೊಂದು ಪಾರ್ಲಿಮೆಂಟ್ ಅದು ಮಾಡ್ತಿದ್ದಾರೆ. ಆವಾಗ 2 ಪಾರ್ಲಿಮೆಂಟ್ ಇದಾಗ್ತದೆ. ಈ ಭಾಗಕ್ಕೆ ಪಾರ್ಲಿಮೆಂಟ್ ಮಾಡಿಸ್ಕೋಬೇಕು ಅಂತ ನಾನು ಆಕಾಂಕ್ಷಿದ್ದೀನಿ. ಅರಸೀಕೆರೆ ಒಪ್ಕೊಂತಾರೆ, ಹಾಸನದವ್ರು ಒಪ್ತಾರೆ ಗೊತ್ತಿಲ್ಲ. ಅರಸೀಕೆರೆ ಶಾಸಕರು ನಾನು ಬರ್ತೀನಪ್ಪ ನಿನ್ನ ಜೊತೆ ಅಂತ ಹೇಳಿದ್ದಾರೆ. ಅರಸೀಕೆರೆ ಹೆಸರನ್ನ ಆ ಜಿಲ್ಲೆ ಘೋಷಣೆ ಮಾಡಿದ್ಮೇಲೆ ಹೇಳ್ತೀನಿ. ತಿಪ್ಟೂರು ಕಲ್ಪತರು ಜಿಲ್ಲೆ, ಅದೇ ಸಾಕು ಅಲ್ವೇನಪ್ಪ? ಯಾಕಂತಾರ? ಅದು ಒಂದೇ ಮಾಡೋದು, ಅದರಿಂದ ಅವ್ರಿಗಾರು ಆಗ್ಬೋದು, ನನಗಾರು ಆಗ್ಬೋದು. ರಾಜಣ್ಣ ಏನು ಹೇಳ್ತಿದ್ದಾರೆ ಮೀಡಿಯಾದಲ್ಲಿ, ನೀವು ನೋಡಿದಿರಿ, ಕೇಳಿದಿರಿ. ಇಲ್ಲ ಫಸ್ಟು ನಾನೇ ಅಲ್ಲಿ ಪ್ರಸ್ತಾಪ ಮಾಡಿದೆ, ಡಾಕ್ಟ್ರೆ ನಾನು ಎಲ್ಲಿದ್ದೀನಿ ಏನಾರು ಹೇಳ್ತಿದ್ದೀರಿ ಅಂತ. ಅದಕ್ಕೆ CM ಹೇಳಿದ್ರು, ಆಯ್ತಪ್ಪ ಎಲ್ಲ ನೋಡೋಣ, ಮಾತಾಡ್ಬಿಟ್ಟು ಮಾಡೋಣ ಬಿಡಿ. ಅವಾಗ ರಾಜಣ್ಣನ ವಾಯ್ಸಲ್ಲೇ ಬಂತು, ಇಲ್ಲ ಫಸ್ಟು ತಿಪ್ಟೂರದ್ದು ಮಾಡಿ ಆಮೇಲೆ ನಂದು ಮಾಡಿ ಅಂತ ಕೇಳಿದ್ರು ಅಷ್ಟೇ. ತಿಪ್ಟೂರು ಜಿಲ್ಲೆ ಮಾಡೋದಕ್ಕೆ ಅವ್ರದ್ದು ಸಂಬಂಧಿ ಇದೆ. ಅದು ಹೇಳಬಿಟ್ನಲ್ಲ, ಮಂತ್ರಿ ತಗೊಂಬಿಡಪ್ಪ ನೀನೇ, ಜಿಲ್ಲೆ ನನಗೆ ಬಿಡು ಅಂತ ಕೊಟ್ಟು ಬಿಡ್ರಲ್ಲ.